ನಮಸ್ಕಾರ ಮುದ್ರಾ. ಚಾಂಟ್ 3 ಓಂಕಾರ. ದೀರ್ಘ ಶ್ವಾಸವನ್ನು ತಗೊಳ್ಳೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿನ್ ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹರಿ ಓಂ. ಹೆಡ್ ಡೌನ್. ಸರೆಂಡರ್ ವಿತ್ ಪತಂಜಲಿ ಮಹರ್ಷಿ. ತಲೆಯನ್ನು ಬಾಗಿಸುತ್ತಾ ಪತಂಜಲಿ ಮಹರ್ಷಿಗಳಿಗೆ ವಂದಿಸೋಣ. ಎರಡು ಕೈಗಳನ್ನು ಪರಸ್ಪರ ಸ್ಪರ್ಶಿಸಿ ಕಣ್ಣ ಹತ್ರ ತಗೊಂಡೋಗಿ ಹಗುರವಾಗಿ ಕಣ್ಣನ್ನು ತೆರೆಯಿರಿ. ಇವತ್ತು 30 ನಿಮಿಷಗಳ ಕಾಲ ವೈಯಕ್ತಿಕ ಅಭ್ಯಾಸವನ್ನು 2 ಬ್ರಿಕ್ಕನ್ನು ಬಳಸಿ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದನ್ನು ನಾನೀಗ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಮೊದಲಿಗೆ ಸ್ವಸ್ತಿಕಾಸನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ಬೆನ್ನು ಹುರಿಯನ್ನು ಸಿದ್ಧ ಮಾಡ್ಕೊಳ್ಳೋಣ. ನಿಮ್ಮ ಎಡಗೈಯನ್ನು ಕಪ್ ಶೇಪಲ್ಲಿಡಿ. ಬಲಗೈಯನ್ನು ಎಡಗಾಲಿನ ಮೊಣಕಾಲ ಮೇಲೆ ಇಡಬೇಕು. ದೀರ್ಘವಾದಂಥ ಶ್ವಾಸವನ್ನು ತಗೊಳ್ಳುವಂಥದ್ದು, ದೀರ್ಘವಾಗಿ ಶ್ವಾಸವನ್ನು ಹೊರ ಹಾಕುವಂಥ ಕ್ರಿಯೆ. ಪ್ರತಿ ಬಾರಿ ಶ್ವಾಸವನ್ನು ಹೊರ ಹಾಕಬೇಕಾದ್ರೆ ಹೊಟ್ಟೆಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳಗಡೆ ಗೆಳ್ಕೊಳ್ಬೇಕು. ಮಧ್ಯಕ್ಕೆ ಮತ್ತೆ ಕಾಲನ್ನು ಬದಲಾಯಿಸ್ಕೊಳ್ಳಿ. ಬೆನ್ನೂರಿ ನೇರ ಇಡಲಿ. ನಿಮ್ಮ ಬಲಗಾಲಿನ ಮೊಣಕಾಲನ್ನು ಎಡಗೈಲಿ ಇಟ್ಕೊಳ್ಳಿ. ಬಲಗೈಯನ್ನು ಈ ರೀತಿ ಬೆರಳುಗಳನ್ನು ಕಪ್ ಶೇಪಲ್ಲಿಡಿ. ಶ್ವಾಸವನ್ನು ತಗೊಳ್ತಾ ಹೊಟ್ಟೆಯನ್ನು ಸಡಿಲಗೊಳಿಸ್ತಾ ಇರಿ. ಶ್ವಾಸವನ್ನು ಹೊರ ಹಾಕ್ತಾ ಹೊಟ್ಟೆಯ ಭಾಗವನ್ನು ಒಳಮುಖವಾಗಿ ತಗೊಳ್ಬೇಕು. ಈ ರೀತಿ ಸ್ಥಿತಿಯಲ್ಲಿ 4-5 ಬಾರಿ ಶ್ವಾಸವನ್ನು ತಗೊಳ್ಬೇಕು. ಶ್ವಾಸವನ್ನು ಹೊರ ಹಾಕಬೇಕು. ಪ್ರತಿ ಬಾರಿ ಶ್ವಾಸವನ್ನು ಹೊರ ಹಾಕುತ್ತಾ ಹೊಟ್ಟೆಯ ಭಾಗವನ್ನು ಒಳಮುಖವಾಗಿ ತಗೊಳ್ತಾ 2 ಭುಜಗಳನ್ನು ತಿರುಗಿಸ್ಬೇಕು. ಮತ್ತು ಮಧ್ಯಕ್ಕೆ ಬರೋಣ. ಈಗ ಬೆರಳುಗಳನ್ನು ಎತ್ತಿ ಪೋಣಿಸ್ಕೊಳ್ಳಿ. ಹಸ್ತವನ್ನು ಮೇಲ್ಮುಖವಾಗಿ ತಿರುಗಿಸ್ಬೇಕು. 2 ಮೊಣಕೈಗಳನ್ನು ವಿಶಾಲಗೊಳಿಸಿ ಮೊಣಕೈಗಳನ್ನು ಮೇಲಕ್ಕೆ ಎತ್ತಾ ಹೋಗಬೇಕು. ಸಹಜವಾದಂಥ ಉಸಿರಾಟ ಕ್ರಿಯೆ. ಮೊಣಕೈಗಳನ್ನು ಮಡಿಸ್ತಾ ಹಸ್ತವನ್ನು ಕೆಳಗೆ ಗೆಲ್ಸ್ಕೊಳ್ಳೋಣ. ಈಗ ಇಟ್ಟಿಗೆಯ ಸಹಾಯದಿಂದ ಬ್ರಿಕ್ಕನ್ನು ಬಳಸ್ಕೊಂಡು ಚದುರಂಗ ದಂಡಾಸನ
ಪೂರ್ತಿ ಮೊಣಕೈಗಳನ್ನು ಮೇಲ್ಮುಖವಾಗಿ ತಗೊಳ್ಬೇಕು. ಈಗ ಬಲಗಾಲನ್ನು ಮುಂದಕ್ಕೆ ಇಡಿ, ಎಡಗಾಲು ನೇರ ಇರಲಿ. ಈಗ ಬಲಗಾಲನ ಮುಂದಕ್ಕೆ ಇಟ್ಟ ನಂತರ ನಮ್ಮ ಈ ಪಕ್ಕೆಲುಬುಗಳನ್ನು, ರಿಬ್ಸನ್ನು ತೊಡೆಯ ಮೇಲೆ ವಿಶ್ರಾಂತಿಗೊಳಿಸಿ ಕೈಗಳು ಸಡಿಲವಾಗಿರಲಿ. ಈಗ ಕೈಗಳನ್ನು ಬ್ರಿಕ್ಗಳ ಮೇಲೆ ಒತ್ತುತ್ತಾ ಚದುರಂಗ ದಂಡಾಸನ. ಮತ್ತೆ ಎಡಗಾಲನ್ನು ಮುಂದಕ್ಕಿಡಬೇಕು, ಬಲಗಾಲನ ಹಿಮ್ಮಡಿಯನ್ನು ಹಿಂದಕ್ಕೆ ತಳ್ಳಿ, ಲೆಫ್ಟ್ ಹೀಲ್ ಬ್ಯಾಕ್, ಜಸ್ಟ್ ರೆಸ್ಟ್ ಯುವರ್ ರಿಬ್ಸನ್ನು ತೊಡೆಯ ಮೇಲೆ ವಿಶ್ರಾಂತಿಗೊಳಿಸಬೇಕು. ಈಗ ಕೈಗಳನ್ನು ಒತ್ತುತ್ತ ಬ್ರಿಕ್ ಮೇಲೆ ಚದುರಂಗ ದಂಡಾಸನ. ಸ್ಥಿತಿ ಗೊತ್ತಾದ ನಂತರ ನಾವು ಶ್ವಾಸ ಕಡೆಗೆ ಗಮನವನ್ನು ಕೊಡೋಣ. ಈಗ ಶ್ವಾಸವನ್ನು ಹೊರ ಹಾಕುತ್ತಾ ಕಾಲನ್ನು ಹಿಂದಕ್ಕೆ ತಗೊಳ್ಬೇಕು. ಶ್ವಾಸವನ್ನು ತಗೊಳ್ತಾ ಮುಂದಕ್ಕೆ, ಇದೇ ರೀತಿ. ಕಾಲನ್ನು ಮುಂದೆ ಇಡ್ತಾ ಭುಜಗಳನ್ನು ಸಡಿಲಗೊಳಿಸುವಂಥದ್ದು, ಕಾಲನ್ನು ಹಿಂದಕ್ಕೆ ತಗೊಳ್ತಾ ಕೈಗಳ ಮೇಲೆ ಶರೀರದ ಭಾರವನ್ನು ತಗೊಳ್ಳುವಂಥ ಕ್ರಿಯೆ. ಈಗ ಅಧೋಮುಖ ಶ್ವಾನಾಸನ. ಪೂರ್ತಿ ಬೆನ್ನು ಹುರಿಯನ್ನು ವಿಶ್ರಾಂತಿಗೊಳಿಸಬೇಕು. ಎದೆ ಭಾಗವನ್ನು ವಿಶ್ರಾಂತಿಗೊಳಿಸಿ ಈಗ ಇದೇ ಸ್ಥಿತಿ ಅಧೋಮುಖ ಶ್ವಾನಾಸನದಿಂದ ಮುಂದಿನ ಕ್ರಿಯೆ. ಈಗ ಏಕಪಾದ ಪ್ರಸರಣಾಸನದ ಕ್ರಿಯೆಗೆ ಬರೋಣ. ಬಲಗಾಲನ ಮುಂದಕ್ಕಿಡೋಣ, ಎಡಗಾಲಿನ ಮಂಡಿಯ ನೆಲಕ್ಕೆ ತಾಗಿಸೋಣ. ಎರಡೂ ಹಸ್ತಗಳನ್ನು ಊರ್ಧ್ವಹಸ್ತಾಸನ ಸ್ಥಿತಿಗೆ. ಈಗ ಕೈಗಳನ್ನು ಮತ್ತೆ ಬ್ರಿಕ್ ಮೇಲೆ ಇಡಿ. ಹಿಂದೆ ಇರುವಂಥ ಎಡಗಾಲನ್ನು ನೇರ ಮಾಡಿ, ಬಲಗಾಲನ್ನು ಎಡಗಾಲ ಹತ್ತಿರಕ್ಕೆ ತಗೊಂಡು ಹೋಗಬೇಕು. ಅಧೋಮುಖ ಶ್ವಾನಾಸನ. ಈಗ ಎಡಗಾಲನ್ನು ಮುಂದಕ್ಕೆ ತನ್ನಿ, ಬಲಗಾಲನ ಮೊಣಕಾಲು ನೆಲಕ್ಕೆ ತಾಗಿಸ್ಬೇಕು. ಹಸ್ತ ಊರ್ಧ್ವಹಸ್ತಾಸನ ಸ್ಥಿತಿ. ಈ ನಮ್ಮ ಬಲಗಡೆಯ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಬೇಕು. ಹಸ್ತವನ್ನು ಕೆಳಗಡೆ ಗಿಳಿಸಿ, ಬಲಗಾಲ ನೇರ ಮಾಡಿ, ಎಡಗಾಲನ ಹಿಂದಕ್ಕೆ ತಗೊಂಡು ಹೋಗ್ತಾ ಅಧೋಮುಖ ಶ್ವಾನಾಸನ. ಮತ್ತು ಬಲಗಾಲನ ಮುಂದಕ್ಕೆ ತಗೊಳ್ಬೇಕು. ಈಗ ಎಡಭಾಗದ ಸೊಂಟವನ್ನು ಮುಂದಕ್ಕೆ ಒತ್ತುತ್ತಾ ಮೊಣಕಾಲನ್ನು ವಿಶ್ರಾಂತಿಗೊಳಿಸಬೇಕು. ಹಸ್ತ ಊರ್ಧ್ವಹಸ್ತಾಸನ ಸ್ಥಿತಿ. ಈ ಕೈಗಳನ್ನು ಕೆಳಗಡೆ ತಗೊಳ್ಳಿ, ಶ್ವಾಸವನ್ನು ಹೊರ ಹಾಕ್ತಾ ಅಧೋಮುಖ. ಈಗ ಶ್ವಾಸವನ್ನು ತಗೊಳ್ತಾ ಈಗ ಶ್ವಾಸವನ್ನು ತಗೊಳ್ತಾ ಶ್ವಾಸವನ್ನು ಹೊರ ಹಾಕ್ತಾ ಮತ್ತೆ ಶ್ವಾಸವನ್ನು ತಗೊಳ್ತಾ ಶ್ವಾಸವನ್ನು ಹೊರ ಹಾಕ್ತಾ ಈಗ ದೀರ್ಘ ಶ್ವಾಸವನ್ನು ತಗೊಳ್ಳಿ. ಈಗ ಅಧೋಮುಖ ಶ್ವಾನಾಸನ ಸ್ಥಿತಿಯಲ್ಲಿ ದೀರ್ಘ ಶ್ವಾಸವನ್ನು ತಗೊಳ್ಳಿ. ಈಗ ಅಧೋಮುಖ ಶ್ವಾನಾಸನ ಸ್ಥಿತಿಯಿಂದ ಮುಂದಿನ ಪ್ರಕ್ರಿಯೆ. ನಿಮ್ಮ ಬಲಗಾಲನ್ನು ಎಡಕೈ ಎತ್ತರಕ್ಕೆ ತಗೊಂಡೋಗಿ, ಎದೆ ನೇರ ಇರಲಿ, ಎರಡು ಮೊಣಕಾಲುಗಳು ನೇರ ಇರಬೇಕು. ಈ ಪಾದದ ಹೊರ ಅಂಚನ್ನು ಮ್ಯಾಟ್ ಮೇಲೆ ಇಡಿ.
ಈಗ ಬಲಗಾಲನ್ನು ಹಿಂದಕ್ಕೆ ತಗೊಳ್ಳೋಣ. ಅಧೋಮುಖ ಶ್ವಾನಾಸನ, ಚದುರಂಗ. ಈಗ ಎಡಗಾಲನ್ನು ಈಗ ಎಡಗಾಲನ ಮೊಣಕಾಲನ್ನು ಮಡಚಿಕೊಳ್ಳೋಣ. ಅಧೋಮುಖ. ಈಗ ಚದುರಂಗ, ಬಲಗಾಲನ್ನು. ಬೆನ್ನು ನೇರ ಇರಲಿ, ಎದೆ ಭಾಗ ಕುಸಿದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಣ. ಈಗ ಅಧೋಮುಖ ಶ್ವಾನಾಸನ. ಎಡಗಾಲನ್ನು ಬಲ ಹಸ್ತದ ಕಡೆಗೆ ತಗೊಳ್ಬೇಕು. ಬೆನ್ನು ನೇರ ಇರಲಿ, ಬಲಗಾಲಿನ ಹಿಮ್ಮಡಿಯನ್ನು ನೆಲದ ಕಡೆಗೆ ಒತ್ತೋಣ. ದೃಷ್ಟಿ ನಮ್ಮ ಮ್ಯಾಟ್ಗಿಂತ ಮುಂದಕ್ಕೆ ಇರಲಿ. ಅಧೋಮುಖ, ಮತ್ತೆ ಬಲಗಾಲು. ಅಧೋಮುಖ ಮತ್ತು ಎಡಗಾಲಿನಿಂದ ಮತ್ತು ಅಧೋಮುಖ ಮತ್ತು ಬಲಗಾಲು. ಮೊದಲು ಚದುರಂಗಾಸನ ಸ್ಥಿತಿಗೆ ಬಂದು ನಂತರ ಬಲಗಾಲನ ಮುಂದಕ್ಕೆ ತಗೊಳ್ಳುವಂಥದ್ದು. ಈಗ ನಾವು ನೇರ ಅಧೋಮುಖ ಶ್ವಾನಾಸನದಿಂದಲೇ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ, ಗಮನಿಸಬೇಕು. ಅಧೋಮುಖ. ಈಗ ಎರಡು ಮೊಣಕಾಲುಗಳನ್ನು ವಿಶ್ರಾಂತಿಗೊಳಿಸಿ ಪಾದವನ್ನು ಹತ್ತಿರಕ್ಕೆ ತಗೊಳ್ಳೋಣ. ಎರಡು ಮೊಣಕಾಲುಗಳ ಮಧ್ಯೆ ಅಂತರ ಇರಲಿ. ಅಧೋಮುಖ ವೀರಾಸನ. ಪೃಷ್ಠವನ್ನು ಹಿಮ್ಮಡಿ ಕೆಳಗೆ ತಗೊಳ್ತಾ ಇರಿ. ಕಡೆಗೆ ಹಣೆಯನ್ನು ಮ್ಯಾಟ್ ಮೇಲೆ ವಿಶ್ರಾಂತಿಗೊಳಿಸಿ. ವಿಶ್ರಾಂತಿ ಆದ ನಂತರ ಚದುರಂಗ, ಏಕಪಾದ ಸ್ಥಿತಿಗೆ ಬರೋಣ. ಮೊಣಕಾಲು ನೇರ ಇರಲಿ. ವೀರಭದ್ರಾಸನ ಏಕ ಸ್ಥಿತಿ. ಬೆನ್ನನ್ನು ಹಿಗ್ಗಿಸ್ತಾ ಮತ್ತೆ ತೊಡೆಯ ಮೇಲೆ ವಿಶ್ರಾಂತಿಗೊಳಿಸಿ. ಚದುರಂಗ, ಅಧೋಮುಖ, ಈ ಮತ್ತೆ ಏಕಪಾದ, ವೀರಭದ್ರಾಸನ ಸ್ಥಿತಿ. ಮತ್ತು ಬೆನ್ನು ಹುರಿಯನ್ನು ಹಿಗ್ಗಿಸ್ತಾ ಕೈಗಳನ್ನು ಕೆಳಗಡೆಗೆ ತಗೊಳ್ಳಿ. ಅಧೋಮುಖ, ಚದುರಂಗ. ಈಗ ಬಲಗಾಲು. ಈಗ ಸ್ಥಿತಿಯಲ್ಲಿ 4-5 ಉಸಿರಾಟವನ್ನು ಮಾಡೋಣ. ಅಧೋಮುಖ, ಅಧೋಮುಖ. ಈಗ ಏಕಪಾದ ಪ್ರಸರಣ ಮತ್ತೆ ಪ್ರಕ್ರಿಯೆಯನ್ನು ಬದಲಾಯಿಸೋಣ. ಪಾರ್ಶ್ವೋತ್ಥಾನಾಸನ. ಬೆನ್ನು ನೇರ ಇರಲಿ. ನಮಗೆ ಈ ರೀತಿ ಇಷ್ಟು ಬಾಗ್ಲಿಕ್ಕೆ ಕಷ್ಟ ಅಂದರೆ ಬ್ರೆಕ್ಕನ್ನು ಈ ಸ್ಥಿತಿಗೆ ತಗೊಳ್ಬೋದು. ಮತ್ತು ಮೊಣಕಾಲನ್ನು ಮಡಚ್ತಾ ಮತ್ತು ಬ್ರೆಕ್ಕನ್ನು ಸಹಜ ಸ್ಥಿತಿಗೆ ತಗೊಳ್ಳಿ. ಅಧೋಮುಖ ಮತ್ತು ಎಡಗಾಲನ್ನು ಮುಂದಕ್ಕೆ ತಗೊಳ್ಬೇಕು. ಪಾರ್ಶ್ವೋತ್ಥಾನಾಸನ. ಹಿಮ್ಮಡಿಯನ್ನು, ನಮ್ಮ ಬಲಗಾಲಿನ ಹಿಮ್ಮಡಿಯನ್ನು ನೆಲಕ್ಕೆ ಒತ್ತುವಂಥ ಪ್ರಯತ್ನ ಮಾಡೋಣ. ಬೆನ್ನು ನೇರ ಇರಲಿ. ಸಹಜವಾದಂಥ ಉಸಿರಾಟ. ಈಗ ಮೊಣಕಾಲನ್ನು ಮಡಚುತ್ತಾ ಅಧೋಮುಖ. ಈಗ ಮತ್ತೆ
ಬಲಗಾಲನ್ನು ಮಂಡಿಯ ನೇರ ಮಾಡೋಣ. ಮೊಣಕಾಲನ್ನು ಮಡಚೋಣ. ಅಧೋಮುಖ. ಮತ್ತೆ ಎಡಗಾಲನ್ನು ಮುಂದಕ್ಕೆ ಇಡಿ, ಮೊಣಕಾಲು ಮಡಚಬೇಕು. ಈ ಮೊಣಕಾಲನ್ನು ನೇರ ಮಾಡ್ತಾ ಮಾಡ್ತಾ ಬಲಗಾಲಿನ ಹಿಮ್ಮಡಿಯನ್ನು ನೆಲದ ಕಡೆಗೆ ಒತ್ತುವಂಥ ಪ್ರಯತ್ನ ಮಾಡೋಣ. ಬೆನ್ನುಗುರಿ ನೇರ ಇರಲಿ, ಎದೆ ಕುಸಿಬಾರ್ದು. ಸಹಜವಾದಂಥ ಉಸಿರಾಟ. ದೃಷ್ಟಿ ನಮ್ಮ ಮ್ಯಾಟ್ಗಿಂತ ಮುಂದಕ್ಕೆ ಇರಲಿ. ಮೊಣಕಾಲನ್ನು ಮಡಚೋಣ. ಅಧೋಮುಖ ಶ್ವಾನಾಸನ. ಈಗ ಮೊಣಕಾಲನ್ನು ಸಡಿಲಗೊಳಿಸ್ತಾ ಎರಡೂ ಪಾದಗಳನ್ನು ಹತ್ತಿರಕ್ಕೆ ತಗೊಳ್ಳೋಣ. ಅಧೋಮುಖ ವೀರಾಸನ. ಮತ್ತೆ ವಾಪಸ್ ಬರೋಣ. ಮೊಣಕಾಲ ಮೇಲೆ ಈಗ ಅಧೋಮುಖ ಶ್ವಾನಾಸನ. ಸಹಜವಾದಂಥ ಉಸಿರಾಟ. ಚದುರಂಗ. ಈಗ ಬಲಗಾಲನ್ನು ಏಕಪಾದ ಪ್ರಸರಣಾಸನ ಸ್ಥಿತಿಗೆ ತನ್ನಿ. ಮಂಡಿಯನ್ನು ನೇರ ಮಾಡಬೇಕು. ಬಲಗೈಯನ್ನು ಮೇಲಕ್ಕೆ ಎತ್ತಿ. ಪರಿವೃತ ತ್ರಿಕೋನಾಸನ ಪ್ರಕ್ರಿಯೆ. ದೃಷ್ಟಿ ಹಸ್ತದ ಕಡೆಗಿರಲಿ. ದೃಷ್ಟಿಯನ್ನು ಕೆಳಗಡೆ ಇಳಿಸ್ತಾ ಕೈಯನ್ನು ಮೊಣಕಾಲನ್ನು ಮಡಚಿ ಚದುರಂಗ. ಮತ್ತು ಎಡಗಾಲನ್ನು ಮುಂದಕ್ಕೆ. ಎಡಗಾಲನ್ನು ಮೊಣಕಾಲನ್ನು ನೇರ ಮಾಡೋಣ. ಬಲ. ಈಗ ಎಡಗಾಲನ್ನು ಮಡಚ್ಕೊಳ್ಳೋಣ. ಬಲಗೈ ಕೆಳಗಡೆ, ಎಡಗೈ ಕೆಳಗಡೆಗೆ ಚದುರಂಗ. ಮತ್ತು ಬಲಗಾಲನ್ನು ನೇರ ಮಾಡಿ ಹಸ್ತ ಮೇಲಕ್ಕೆ ಬಲಗೈ. ಬಲಗೈ ಕೆಳಗಡೆಗೆ ಚದುರಂಗ ದಂಡಾಸನ. ಮತ್ತು ಮುಂದಕ್ಕೆ ನೇರ ಮಾಡೋಣ. ಎಡಗೈ. ಕೆಳಗಡೆಗೆ ಬಲಗಾಲು ಹಿಂದಕ್ಕೆ ಚದುರಂಗ ದಂಡಾಸನದಿಂದ. ಮತ್ತು ಎಡಗಾಲನ್ನು ಮುಂದಕ್ಕೆ ತಗೊಳ್ಳೋಣ. ಎಡಗಾಲ ಮೊಣಕೈ ನೇರ ಮಾಡ್ತಾ ಮೊಣಕಾಲನ್ನು ಕೈ ಮೇಲಕ್ಕೆ. ಈಗ ಅಧೋಮುಖ ಶ್ವಾನಾಸನ ಸ್ಥಿತಿ. ಹಾಗೆ ಮೊಣಕಾಲನ್ನು ನೇರ ಮಾಡಬೇಕು. ಬಲಗಾಲನ್ನು ಮುಂದಕ್ಕೆ ಇಡಿ. ನಂತರ ಎಡಗಾಲು. ನಂತರ ಮತ್ತೆ ಬಲಗಾಲನ್ನು ಮುಂದಕ್ಕೆ ಇಡೋಣ. ಈಗ ಎಡಗಾಲನ್ನು ಉತ್ತಾನಾಸನ ಸ್ಥಿತಿ.
ದೀರ್ಘ ಶ್ವಾಸವನ್ನು ತಗೊಳ್ತಾ ಮತ್ತು ಅದೇ ಪ್ರಮಾಣದಲ್ಲಿ ಶ್ವಾಸವನ್ನು ಹೊರಹಾಕಿ ಈಗ ನಿಂತು ಮಾಡುವಂಥ 2 ಆಸನಗಳನ್ನು ಅಭ್ಯಾಸ ಮಾಡ್ತಾ ಮುಂದಿನ ಅಂಥ ಸೂರ್ಯ ನಮಸ್ಕಾರ ಸ್ಥಿತಿಗೆ ಹೋಗೋಣ. ಈಗೆಲ್ಲವೂ ನಾವೇನಿಷ್ಟೊತ್ತು 2 ಇಟ್ಟಿಗೆಯ ಬ್ರಿಕ್ ಸಹಾಯದಿಂದ ಮಾಡಿದ್ವಿ. ಇದೆಲ್ಲ ಪ್ರಿಪ್ರೇಷನ್ಸ್, ಸಿದ್ಧತೆಗಳು. ಸೂರ್ಯ ನಮಸ್ಕಾರ ಮತ್ತು ಈ ತಾಡಾಸನ ಸ್ಥಿತಿಗೆ ಪೂರಕ ಆಗೋ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಸೊಂಟದ ಭಾಗ, ಬೆನ್ನು ಹುರಿ ಭಾಗ ಮತ್ತು ತೊಡೆಯ ಸ್ನಾಯುಗಳನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ. ಈಗ 2 ತೊಡೆಯ ಮಧ್ಯಭಾಗಕ್ಕೆ ಬ್ರಿಕ್ಕನ್ನು ಇಟ್ಕೊಳ್ಳಿ. ಬಲವಾಗಿ 2 ತೊಡೆಗಳನ್ನು ಪರಸ್ಪರ ಒತ್ತೋಣ. ಈಗ ಹಸ್ತವನ್ನು ಮೇಲಕ್ಕೆ ತಗೊಳ್ಳಿ. ಹೊಟ್ಟೆಯ ಭಾಗವನ್ನು ಎಳ್ಕೊಳ್ತಾ ಬೆರಳುಗಳನ್ನು ಪೋಣಿಸೋಣ. ಈಗ ಮೊಣಕೈಗಳನ್ನು ನೇರ ಮಾಡ್ತಾ ಹೋಗೋಣ. ಸಹಜವಾದಂಥ ಉಸಿರಾಟ. ಈಗ ಬಲಗೈಯನ್ನು ಕೆಳಗಡೆಗೆ ಇಳಿಸಿ ನಿಮ್ಮ ಎಡಗೈಯನ್ನು ಮೇಲೆ ಕೆತ್ತಬೇಕು. ಹಾಗೆ ಬಲಗಡೆಗೆ ಬಾಗೋಣ. ಅರ್ಧಕಟಿ ಚಕ್ರಾಸನ. ಬ್ರಿಕ್ಕನ್ನು ಬಲವಾಗಿ ಒತ್ತಿ ಈಗ ಮತ್ತೆ ಬಲಗೈಯನ್ನು ಸೇರಿಸಿ ಹಸ್ತ ಮೇಲ್ಮುಖವಾಗಿ ಸಹಜವಾದಂಥ ಉಸಿರಾಟ. ಇಟ್ಟಿಗೆಯನ್ನು ಯಾವುದೇ ಕಾರಣಕ್ಕೂ ಸಡಿಲಗೊಳಿಸಬಾರದು. 2 ತೊಡೆ ಸ್ನಾಯುಗಳನ್ನು ಪರಸ್ಪರ ಅಭಿಮುಖವಾಗಿ ಒತ್ತುತ್ತಾ ಬೆನ್ನು ಹುರಿಯನ್ನು ಹಿಗ್ಗಿಸಬೇಕು. ಎಡಗೈಯನ್ನು ಕೆಳಗಡೆಗೆ ತಗೊಳ್ಳಿ. ಶ್ವಾಸವನ್ನು ಹೊರಹಾಕ್ತಾ ಕೆಳಗಡೆ ಇಳಿಸಿ ಸಡಿಲಗೊಳಿಸೋಣ. ಈಗ ನಮಸ್ಕಾರ ಸ್ಥಿತಿ. ಓಂ ಮಿತ್ರಾಯ ನಮಃ. ತಾಡಾಸನ. ಶ್ವಾಸವನ್ನು ತಗೊಳ್ತಾ ಊರ್ಧ್ವಾಸ್ತ, ಉತ್ಥಾನ. ಮೊಣಕಾಲನ್ನು ಮಡಚಿ ನೋಡಿ, ಮೊಣಕೈಗಳನ್ನು ನೇರ ಮಾಡಿ ಶರೀರದ ಭಾರವನ್ನು ಭುಜದ ಕಡೆಗೆ ತಳ್ತಾ ಚದುರಂಗ, ಅಧೋಮುಖ. ಮತ್ತೆ ಮೊಣಕಾಲನ್ನು ಮಡಚಿ ಉತ್ಥಾನ. ಮತ್ತೆ ಶ್ವಾಸವನ್ನು ತಗೊಳ್ತಾ ಊರ್ಧ್ವಾಸ್ತ. ಮತ್ತೆ ಶ್ವಾಸವನ್ನು ಹೊರಗಡೆಗೆ ಹಾಕ್ತಾ ಉತ್ಥಾನಾಸನ. ಮೊಣಕಾಲನ್ನು ಮಡಚೋಣ. ಹಸ್ತಗಳನ್ನು ಊರಿ ಚದುರಂಗ. ಈಗ ಅಧೋಮುಖ ಶ್ವಾನಾಸನ. ಶ್ವಾಸವನ್ನು ಹೊರ ಹಾಕ್ತಾ ಮತ್ತೆ ಮೊಣಕಾಲನ್ನು ಮಡಚಿ ಉತ್ಥಾನ, ಊರ್ಧ್ವ. ಈಗ ಶ್ವಾಸವನ್ನು ಹೊರಗಡೆಗೆ ಹಾಕ್ತಾ ಉತ್ಥಾನಾಸನ, ಚದುರಂಗ, ಅಧೋಮುಖ. ಮತ್ತೆ ಶ್ವಾಸವನ್ನು ತಗೊಳ್ತಾ ಶ್ವಾಸವನ್ನು ಹೊರ ಹಾಕ್ತಾ ಈಗ ಉತ್ಥಾನಾಸನ, ಚದುರಂಗ, ಅಧೋಮುಖ, ಉತ್ಥಾನ, ಊರ್ಧ್ವಾಸ್ತ. ಶ್ವಾಸವನ್ನು ಹೊರಗಡೆಗೆ ಹಾಕ್ತಾ ಶ್ವಾಸವನ್ನು ತಗೊಳ್ತಾ ಶ್ವಾಸವನ್ನು ಹೊರಗಡೆಗೆ ಹಾಕ್ತಾ ಕುಂಭಕ ಸ್ಥಿತಿಯಿಂದ ಹಾರೋಣ. ಉತ್ಥಾನಾಸನ ಸ್ಥಿತಿ ಬಂದಮೇಲೆ ದೀರ್ಘ ಶ್ವಾಸವನ್ನು ಹೊರ ಹಾಕೋಣ. ಶ್ವಾಸವನ್ನು ತಗೊಳ್ತಾ ಈಗ ಶ್ವಾಸವನ್ನು ಹೊರಗಡೆಗೆ ಹಾಕ್ತಾ ಶ್ವಾಸವನ್ನು ತಗೊಳ್ತಾ ಶ್ವಾಸವನ್ನು ಹೊರಗಡೆಗೆ ಹಾಕ್ತಾ ಕುಂಭಕ ಸ್ಥಿತಿ. ದೀರ್ಘ ಶ್ವಾಸವನ್ನು ಹೊರಗಡೆಗೆ ಹಾಕೋಣ. ಊರ್ಧ್ವಾಸ್ತ ಶ್ವಾಸವನ್ನು ತಗೊಳ್ತಾ ಶ್ವಾಸವನ್ನು ಹೊರ ಹಾಕ್ತಾ
ಚದುರಂಗ, ಅಧೋಮುಖ, ಉತ್ತಾನಾಸನ, ಊರ್ಧ್ವಾಸ್ತ, ಅಧೋಮುಖ, ಚದುರಂಗ. ಈ ರೀತಿ ಸೂರ್ಯ ನಮಸ್ಕಾರದ ಒಂದು ಹಂತದ ಅಭ್ಯಾಸವನ್ನು ನಾವು ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಇದು ಬೇರೆ ಬೇರೆ ಹಂತಗಳಲ್ಲಿ ವೇರಿಯೇಷನ್ನಲ್ಲಿ ಸೂರ್ಯ ನಮಸ್ಕಾರವನ್ನು ನಾವು ಅಭ್ಯಾಸ ಮಾಡೋಣ. ಇದು ತುಂಬ ಬೇಸಿಕ್ ಪ್ರಕ್ರಿಯೆ. ಇದಕ್ಕೆ ನಾವೇನು ಇವತ್ತಿನ ಅಭ್ಯಾಸವನ್ನು ತೊಡೆಯ ಸ್ನಾಯುಗಳು ಮತ್ತು ಬೆನ್ನು ಹುರಿ ಇದಕ್ಕೆ ಈ ಭಾಗಗಳಿಗೆ ನಾವು ಗಮನವನ್ನು ಕೊಡ್ತಾ ಏನು ಮಾಡಿದ್ದೀವಿ, ಅದಕ್ಕೆ ಪೂರಕ ಆಗೋ ರೀತಿಯಲ್ಲಿ ಮಾತ್ರ ನಾವು ಸೂರ್ಯ ನಮಸ್ಕಾರದ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೀವಿ. ಈಗ ಸ್ವಸ್ತಿಕಾಸನ ಸ್ಥಿತಿ ಕೂತ್ಕೊಳ್ಳೋಣ. ಇದೆ ನೋಡಿ, ಹೀಗೆ ಬೆನ್ನು ಹುರಿಯನ್ನು ವಿಶ್ರಾಂತಿಗೊಳಿಸಿ ಕ್ರಾಸ್ ಲೆಗ್, ಎರಡೂ ಹಿಟ್ಟಿಗೆಯನ್ನು ತೊಡೆಯ ಸಹಾಯಕ್ಕೆ ಕೊಡಿ, ಪೂರ್ತಿ ಸಡಿಲಗೊಳಿಸಿ. ಹಸ್ತಗಳನ್ನು ಸಡಿಲಗೊಳಿಸಿ, ಬೆನ್ನು ಹುರಿಯನ್ನು ಸಡಿಲಗೊಳಿಸಿ. ಸಹಜವಾದಂಥ ಉಸಿರಾಟ ಪ್ರಕ್ರಿಯೆ. ಐದು ನಿಮಿಷಗಳ ಕಾಲ ವಿಶ್ರಾಂತಿ ಆದ ನಂತರ ಎರಡು ಕಾಲುಗಳನ್ನು ಮಡಚಿದ ಸ್ಥಿತಿಗೆ ತಗೊಂಬಂದು ಎರಡು ಬ್ರಿಕ್ಸನ್ನು ಹೊರಗಡೆಗಿಡಿ. ಈಗ ಬಲಗಡೆಗೆ ತಿರುಗಿ ಬಲ ಭುಜದ ಮೇಲೆ ತಲೆಯನ್ನು ವಿಶ್ರಾಂತಿಗೊಳಿಸಿ ಚಿನ್ಮುದ್ರ, 3 ಬಾರಿ ಓಂಕಾರ. ನಮಸ್ಕಾರ ಮುದ್ರಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶಿರವನ್ನು ಬಾಗಿಸೋಣ. ಎರಡು ಕೈಗಳನ್ನು ಪರಸ್ಪರ ಸ್ಪರ್ಶಿಸುತ್ತಾ ಕಣ್ಣು ಹತ್ತಿರಕ್ಕೆ ತಗೊಂಡೋಗಿ ಹಗುರವಾಗಿ ಕಣ್ಣನ್ನು ತೆರೆಯೋಣ. ಧನ್ಯವಾದ.